ಅಂತ ಸಿನಿಮಾ ಇರ್ಬೋದು, ಮಾಡೋಂಥ ಒಳ್ಳೆ ಕೆಲಸ ಎಲ್ಲ ಪ್ರಸಾದ ಇದ್ದಂಗೆ. ಪ್ರಸಾದ ಯಾವಾಗಲೂ ಚೆನ್ನಾಗಿ ಇದ್ದೇ ಇರುತ್ತೆ, ಅಫ್ಕೋರ್ಸ್ ಖಂಡಿತ. ಯಾಕಂದ್ರೆ ದೇವ್ರ ಪ್ರಸಾದ ಸಿಗೋದೇ ಕಷ್ಟ. 2 ವರ್ಷ ವೆಯ್ಟ್ ಮಾಡಿದೀವಿ ಸ್ಕ್ರೀನ್ ಮೇಲೆ ನೋಡೋಕ್ಕೆ. ಸೊ ಇನ್ನೊಂದು, ಇವಾಗ ನಮ್ಗೆ ಯಾವುದೇ ತರ ಸಿಂಪತಿ ಬೇಡ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಅಧಿಪತಿಯಾದ ದರ್ಶನ್ ಸರ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಲೆಕ್ಷನ್ ವಿಚಾರದಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಮೇಕಿಂಗ್ ವೈಸ್ ಇರ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಕಿಲ್ಲಿಂಗ್, ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್. ಅದು ಕಣ್ಣು ಕಟ್ಟದಂಗೆ 1 ಸೆಕೆಂಡ್ ಸಮೇತ ಕಣ್ಣನ್ನ ಮುಚ್ಚಿ ಬಿಡಕ್ ಆಗದೆ ಇರೋ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಅಚ್ಚುಕಟ್ಟಾಗಿ ಕೂತ್ಕೊಂಡು ನೋಡುವಂತ ಸಿನಿಮಾ. ಒಂದು ಮೆಸೇಜ್ ಇದೆ. ಆಮೇಲೆ ಇವತ್ತಿನ ರಾಜಕೀಯ ಹೆಂಗಿದೆ, ಸಾವನ್ನು ಸಮೇತ ಸಿಂಪತಿ ಬಳಸ್ಕೋತಾರೆ ಅಂತ ತೋರಿಸಿದ್ದಾರೆ. ಒಳ್ಳೆತನ ಕೆಟ್ಟತನ ಅನ್ನೋದು 2 ಇದ್ದೇ ಇರುತ್ತೆ. ಕೆಟ್ಟತನ ಅನ್ನೋದು ಯಾವತ್ತೋ ಒಂದಿನ ಸಾಯುತ್ತೆ. ಒಳ್ಳೆತನ ಅನ್ನೋದು ಗೆಲ್ಲಕ್ಕೆ ಒಂದು ಟೈಮ್ ಬರಬೇಕು, ಕೆಟ್ಟತನ ಸಾಯಕ್ಕೂ ಒಂದು ಟೈಮ್ ಬರಬೇಕು. ಒಳ್ಳೇದು ಕೆಟ್ಟದ್ರ ಮಧ್ಯೆ ನಮ್ಗೆ ಅದನ್ನೆಲ್ಲ ಜನಗಳಿಗೆ ಅರ್ಥ ಆಗಕ್ಕೆ ಒಂದು ಟೈಮ್ ಬರಬೇಕು. ಯಾಕಂದ್ರೆ ಒಳ್ಳೆತನ ಇರ್ಬೋದು, ಕೆಟ್ಟತನ ಇರ್ಬೋದು, 2 ಬೂದಿ ಮುಚ್ಚಿರ ಕೆಂಡದಾಗೆ. ಅದು ಆಚೆ ಬಂದಾಗ್ಲೇನೆ ಅದಕ್ಕೆ ಒಂದು ಕ್ಲಾರಿಟಿ ಸಿಗೋದು. ಆ ಕ್ಲಾರಿಟಿಗೋಸ್ಕರ ಎಲ್ಲರೂ ಕಾಯ್ತಾ. ಈ ನಿಜ ಜೀವನಕ್ಕೆ ಸಂಬಂಧಪಟ್ಟಂಗೂ ಸಮೇತ ಕೆಲವೊಂದು ವಿಚಾರಗಳನ್ನ ತೋರಿಸಿದ್ದಾರೆ. ತುಂಬಾ ಇವತ್ತು ಗ್ರಹಣ ಹಿಡಿಯಲ್ಲ ಅಂತ ಏನ್ ಹೇಳಿದಾರೆ ಅದು ಸತ್ಯ ಕೂಡ. ಕೃಷ್ಣ ಜನಿಸಿದ ಸಮೇತ ಜೈಲಲ್ಲೇನೆ. ಸೂರ್ಯಂಗೆ, ರಾಮನ್ಗೆ, ಯಾರಿಗೂ ಒಂದು ವನವಾಸ ಅನ್ನೋದು ತಪ್ಪಿದ್ದಲ್ಲ. ಇವತ್ತು ಆ ಒಂದು ವನವಾಸ, ಒಂದು ಗ್ರಹಣ ಟೈಮ್ ಇದೆ. ಆ ಗ್ರಹಣ ಮುಗಿಸ್ಕೊಂಡು ಆಚೆ ಬಂದೇ ಬರ್ತಾರೆ. ಒಂದ್ ನೆನಪಿರ್ಲಿ, ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಸರ್ ಸೂರ್ಯ ಇದ್ದಂಗೆ. ಪ್ರಪಂಚಕ್ಕೆ ಸೂರ್ಯ ಇಲ್ಲ ಅಂದ್ರೆ ಬೆಳಗಕ್ಕಾಗಲ್ಲ. ಹಂಗೆ ದರ್ಶನ್ ಸರ್ ಇಲ್ಲ ಅಂದ್ರೆ ಥಿಯೇಟರ್ ಹತ್ರ ಇದರ ಸೆಲೆಬ್ರೇಷನ್, ಈ ತರ ಬೆಳಕು ಯಾರು ನೋಡಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿಗೆ ಸೂರ್ಯ ಅಂದ್ರೆ ಒಬ್ಬರೇ ದರ್ಶನ್ ಸರ್ ಮಾತ್ರ. ಪ್ರೀತಿಯಿಂದ ನೋಡಿದ್ರೆ ಬೆಳಕು, ಮುಟ್ಟಕ್ ಹೋದ್ರೆ ಶಾಖ.